ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ ಗೇಮ್ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ಗೆ ಇವಾಗ ಜಸ್ಟ್ KE ಕಡೆಯಿಂದ ಏನು ಅಪ್ಡೇಟ್ ಬಿಟ್ಟಿದ್ರಲ್ಲ, ಕ್ಲಾಸ್ ಎದವ್ರದ್ದು ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟು ಅದು ಪ್ಲಸ್ ಭಾಳ ಸ್ಟೂಡೆಂಟ್ಸು ವೆರಿಫೈ ಸ್ಲಿಪ್ ಡೌನ್ ಬಗ್ಗೆ ಕೇಳ್ತಾ ಇದ್ರು. ಈ ವಿಡಿಯೋಲಿ ಕಂಪ್ಲೀಟ್ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಇದೇ ರೀತಿ ಕಂಟೆಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅಪ್ ಟು ದಿ ಎಂಡ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಇಂಜಿನಿಯರ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಭಾಳ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಡೌನ್ ಮಾಡ್ಕೋಬೇಕು, ಕೆಲವು ಸ್ಟೂಡೆಂಟ್ಸ್ಗೆ ಎರರ್ ಬರ್ತಾ ಇದೆ ಲಾಗಿನ್ ಆಗಿ ನೋಡಿದ ತಕ್ಷಣ. ಫ್ರೆಂಡ್ಸ್, ಇದನ್ನು ಯಾರು ಲಾಗಿನ್ ಆಗಬೇಕಂದ್ರೆ ಚೆಕ್ ಮಾಡಿ ನೋಡ್ಬೇಕಂದ್ರೆ ನಿಮ್ಮದು ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಕ್ಯಾಪ್ಚಾ ಹಾಕಿ ಯಾರು ಸರ್ಚ್ ಮಾಡ್ಬೇಕಂದ್ರೆ ಓನ್ಲಿ ಕ್ಲಾಸ್ ಎ ಯಾರು ಮೆನ್ಷನ್ ಮಾಡಿದಾರೋ ಆನ್ಲೈನ್ ಅಪ್ಲಿಕೇಶನ್ಲಿ KCT ಅವರು ಅವ್ರು ಮಾತ್ರ ಚೆಕ್ ಮಾಡಬೇಕು. ಬೇರೆಯವ್ರು ಚೆಕ್ ಮಾಡಿದ್ರೆ ಇದು ಬರಲ್ಲ ಅವ್ರಿಗೆ. ಯಾರಿಗೆ B ಇಂದ Z ತನಕ ಅವ್ರದ್ದು ಆಲ್ರೆಡಿ ವೆರಿಫಿಕೇಷನ್ ಆಗಿದೆ. ಅವ್ರಿಗೆ ವೆರಿಫಿಕೇಷನ್ ಸ್ಲಿಪ್ ಕೂಡ ಆಲ್ರೆಡಿ ಆಫ್ಲೈನಲ್ಲಿ ಕೊಟ್ಟಿದ್ದಾರೆ. Z ಬಿಟ್ಟು ಓಕೆ, ಕ್ಲಾಸ್ ಎದವ್ರದಿಗೆ ಆನ್ಲೈನಲ್ಲಿ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಆದರೆ ವೇಟ್ ಮಾಡಿ, ಹೇಳ್ತೇನೆ ನಿಮಗೆ. ಓಕೆ, ಈಗ ರಿಜಿಸ್ಟರ್ ನಂಬರು ರೋಲ್ ನಂಬರ್ ಹಾಕಿ ಕೆಲವು ವರ್ಷದ್ದು ಎರರ್ ಬರ್ತಾ ಇದೆ. ಕೆಲವೊಂದು ಏನು ತೋರಿಸ್ತಲ್ಲ, ಓನ್ಲಿ ಡಾಕ್ಯುಮೆಂಟು ಇಂದು ವೆರಿಫಿಕೇಷನ್ದು ಇನ್ಸ್ಟ್ರಕ್ಷನ್ ಅಷ್ಟೇ ಬರ್ತಾ ಇದೆ, ಅಂತ ಕೆಳಗಡೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಫ್ರೆಂಡ್ಸ್, ಲಾಸ್ಟ್ ಇಯರ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಫಸ್ಟು ನಿಮ್ಮ ಅಪ್ಲಿಕೇಶನ್ ನಂಬರು, CT ನಂಬರು, ಕ್ಯಾಂಡಿಡೇಟ್ ನೇಮು ಮತ್ತು ಎಲಿಜಿಬಿಲಿಟಿ, ಕ್ಲಾಸ್ ಯಾವುದಂತ ಕೊಟ್ಟಿರ್ತಾರೆ, ಮತ್ತು ಕೆಟಗರಿ ನಿಮ್ದು ಯಾವ್ದು ಕೆಟಗರಿ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದೇ ಮೆನ್ಷನ್ ಇದೆಯಲ್ಲ ಅಂತ. ಅದೇ ರೀತಿ ನೆಕ್ಸ್ಟ್ ಇನ್ಕಮ್ಮು, ಆಮೇಲೆ SNಗೆ ಕೊಟ್ಟಾಗೆ ನೀವು ಎಲಿಜಿಬಲ್ ಇದ್ದೀರ ಅಂತ SR ನೋ ಇರುತ್ತೆ, ಎಸ್ ಇದ್ರೆ ಎಸ್ ಇಲ್ಲಾಂದ್ರೆ ನೋ ಇರುತ್ತೆ. ಅದೇ ರೀತಿ HK ಹೈದರಾಬಾದ್ ಕೋಟಾ, ನೆಕ್ಸ್ಟು JK ಜಮ್ಮು ಆ್ಯಂಡ್ ಕಾಶ್ಮೀರು. ಓಕೆ, ನೆಕ್ಸ್ಟು ಜೆಂಡರು ಇರುತ್ತೆ. ಅದಾದ ತಕ್ಷಣ ಕನ್ನಡ ಮೀಡಿಯಮು SR ನೋ, ನೆಕ್ಸ್ಟು ರೂರಲ್ಲು SR ನೋ ಇರುತ್ತೆ, ಸ್ಟಡಿ ಸರ್ಟಿಫಿಕೇಟು SR ನೋ ಇರುತ್ತೆ, ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ LM. ಓಕೆ, ಆಮೇಲೆ RM, ರಿಲಿಜಿಯಸ್ ಮೈನಾರಿಟಿ RM ಎಸ್ ಇದ್ದರೆ ಎಸ್ಸು ಇಲ್ಲ ನೋ ಇರುತ್ತೆ. ಓಕೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಯಾರು ಬರ್ತಾ ಇಲ್ಲ ವೇಟ್ ಮಾಡಿ, ಅಪ್ಡೇಟ್ ಆಗುತ್ತೆ. ಓಕೆ, ಕ್ಲಾಸ್ ಎದವ್ರು ಮಾತ್ರ ವೇಟ್ ಮಾಡಿ, ಆಮೇಲೆ ನೀವು ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟು ಭಾಳ ಸ್ಟೂಡೆಂಟ್ಸು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದೇ ವೆರಿಫಿಕೇಷನ್ ಸ್ಲಿಪ್ ಅನ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಇದು ವೆರಿಫಿಕೇಷನ್ ಸ್ಲಿಪ್ ಅಲ್ಲ, ಇದು ಎಲಿಜಿಬಲ್ ಲಿಸ್ಟ್ ಮಾತ್ರ. ಅಲ್ಲಿ ನಿಮಗೆ ನೋಟಿಸಲ್ಲಿ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸದ್ಯದಲ್ಲೇ ಬಿಡ್ತಾನಂತ ಹೇಳಿದ್ದಾರೆ. ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಲಿಂಕನ್ನು ಸದ್ಯದಲ್ಲಿ KE ವೆಬ್ಸೈಟಲ್ಲಿ ಪ್ರಕಟಿಸ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಇದೇ ವೆರಿಫಿಕೇಷನ್ ಸ್ಲಿಪ್ ಅಲ್ಲ, ಇದು ಜಸ್ಟ್ ನಿಮಗೆ ಚೆಕ್ ಮಾಡೋಕ್ಕೆ, ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ, ನೀವು ಕ್ಲಾಸ್ ಎಲ್ಲಿ ಬರ್ತೀರಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಅಷ್ಟೇ. ಕ್ಲಾಸ್ ಎಲ್ಲಿ ಬಂದರೆ ನಿಮ್ಮದು ಎಲ್ಲ ಯಾವ ರೀತಿ ವೆರಿಫೈ ಆಗಿದೆ ಅಂತ ಕೊಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಸಪ್ರೇಟು, ಅದೊಂದು PDF ಟೈಪ್ ಬರುತ್ತೆ ನಿಮಗೆ, ಆಮೇಲೆ ಡೌನ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಸೀಕ್ರೆಟ್ ಕೀ ಎಲ್ಲ ಇರುತ್ತೆ, ಅಲ್ಲಿ ಓವರಾಲ್ ಇರುತ್ತೆ. ಓಕೆ, ಅದು ಬಿಟ್ಟ ತಕ್ಷಣ ಹೇಳ್ತಾರೆ ಸದ್ಯದಲ್ಲಿ ಬಿಡ್ತಾನೆ ಅಂತ ಹೇಳಿದರೆ ಇನ್ನೊಂದು 2-3 ದಿವಸದಲ್ಲಿ ಬಿಡ್ಬೋದು. ಬಿಟ್ಟ ತಕ್ಷಣ ನಿಮ್ಗೆ ಹೇಳ್ತೀನಿ. ಸೊ ಎಲ್ಲರಿಗೂ ಇದ್ರ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅಲ್ಲಿ ಲಿಂಕ್ ಅಲ್ಲ, ವೆರಿಫಿಕೇಷನ್ ಸ್ಲಿಪ್ ಲಿಂಕು ಆಮೇಲೆ ಬಿಡ್ತಾರೆ. ಸ್ವಲ್ಪ ವೇಟ್ ಮಾಡಿ, ಇನ್ನೊಂದು 2-3 ದಿನದಲ್ಲಿ ಬಿಡೋ ಚಾನ್ಸ್ ಇದೆ. ಸದ್ಯದಲ್ಲಿ ಬಿಡ್ತಾರಂತೆ.